ಹಲೋ ನಮಸ್ಕಾರ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಇದು ನನ್ನ ವರಮಹಾಲಕ್ಷ್ಮಿ ದಿವಸದ ವ್ಲಾಗ್ ಅದ. ಇವತ್ತು ಬೆಳಗ್ಗೆ ಲಘುನ ಎದ್ದು ಸ್ವೀಪಿಂಗ್ ಮಾಪಿಂಗ್ ಎಲ್ಲ ನಾನು ಮಾಡ್ಕೊಂಡೆ. ಯಾಕಂದ್ರೆ ನಮ್ಮ ಕೆಲ್ಸದವರು ಬಂದಿಲ್ಲ ಇವತ್ತು. ಅವ್ರ ಮನೆ ಒಳಗೂ ಪೂಜೆ ಎಲ್ಲ ಇರುತ್ತಲ್ವಾ, ಪಾಪ ಅವ್ರಿಗೂ ಮಾಡೋದಿರುತ್ತಲ್ಲ. ವರಮಹಾಲಕ್ಷ್ಮಿ ದೇವಿ ಪೂಜೆ ದಿವಸ ಅಂದರೆ ಎಲ್ಲ ಮನೆ ಸ್ವಚ್ಛಾಗಿ ಇಡೋದು, ಕ್ಲೀನ್ ಮಾಡಿ ದೇವಿ ಲಕ್ಷ್ಮಿಗೆ ವೆಲ್ಕಮ್ ಮಾಡೋದು ತುಂಬ ಸ್ಪೆಷಲ್. ಆದರೆ ಈ ಸತಿ ನನಗೆ ಇನ್ನೂ ಜಾಸ್ತಿ ಸ್ಪೆಷಲ್ ಅದ ಈ ದಿವಸ. ನನ್ನ ಎರಡನೇ ಬೇಬಿ ನನ್ನ ಆದಿ ಪಾಪೊಂದಿದ್ದು ಫಸ್ಟ್ ವರಮಹಾಲಕ್ಷ್ಮಿ ದೇವಿ ಪೂಜಾ. ನನ್ನ ಕೈರಾ ಪುಟ್ಟಿ ನೋಡ್ರಿ, ಆಕಿಗೂ ಹೆಲ್ಪ್ ಮಾಡೋದಿತ್ತು ಮಮ್ಮಿಗೆ. ಅದಕ್ಕೆ ಆಕಿನೂ ಒಂದು ಕಿಚನ್ ಅಷ್ಟ ಮಾಪ್ ಮಾಡ್ಕೊಂಡ್ಲು. ಆದಿನ ಹ್ಯಾಂಡಲ್ ಮಾಡ್ಕೋತಾ ಮನೆ ಕೆಲಸ ಎಲ್ಲ ಮಾಡ್ಕೊತ ಪೂಜೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂತ ಸ್ವಲ್ಪ ಹೆಕ್ಟಿಕ್ ಅನ್ಸಿತ್ತು. ಆದರೆ ಜೊತೆಗೆ ಭಾಳ ಚಲೋ ಫೀಲಿಂಗ್ ಕೂಡ ಅನ್ಸಕತ್ತಿತ್ತು. ಇಲ್ಲಿ ಕೈರಾ ಬೇಬಿ ಹೊರಗೆ ಟಿ ವಿ ನೋಡ್ಕೊಂಡು ಕುಂತಾಳ. ಅದಕ್ಕೆ ನಾನು ಮೊದಲು ಫಸ್ಟ್ ಆದಿ ಬೇಬಿಗೆ ಸ್ನಾನ ಮಾಡ್ಸೋಣಂತ ಹೇಳಿ ಬಂದೆ. ಆದಿ ಬೇಬಿಗೆ ಹುಟ್ಟಿದ ತಕ್ಷಣ 1 ತಿಂಗಳ ಏರ್ಸಾಕ ಅವನಿಗೆ ಬೇರೆಯವ್ರಿಗೆ ಹಚ್ಚಿದ್ವಿ. ಸೊ ಅವರೆಲ್ಲ ಮಾಡಿ ಹೋಗ್ತಿದ್ರು. ಆಮೇಲೆ ನಾನು ನಮ್ಮ ಮಮ್ಮಿ ಮನೆಗೆ ಹೋದೆ. ಅಲ್ಲಿ ಮಮ್ಮಿನ ಹಾಕ್ತಿದ್ರು. ಒಂದು 3 ಮಂತ್ಸ್ ಮಮ್ಮಿ ಹಾಕಿದ್ದಾರೆ. ಅಲ್ಲಿಂದ ಬಂದು ಕೂಡಲೇ ನಾನು ಬಾತ್ ಟಬ್ನಾಗ ಆದಿಗೆ ಸ್ನಾನ ಮಾಡ್ಸಕತ್ತಿದ್ದೆ. ಈ ಬಾತ್ ಟಬ್ ನನ್ನ ಕೈರಾ ಅಂದದ. ಕೈರಾಗೂ ನಾನು ಸ್ನಾನ ಹಾಕ್ತಿದ್ದೆ. ಈಗ ಆದಿ ಬೇಬಿಗೆ ಅದನ್ನು ಕಂಟಿನ್ಯೂ ಮಾಡತ್ತೀನಿ. ನನ್ನ ಆದಿ ಬೇಬಿ ಏನದಾನಲ್ಲ, ಅವನು ಸ್ನಾನ ಹಾಕುವಾಗ ಭಾಳ ಲಗುನ ಅಳೋದು ಬಿಟ್ಬಿಟ್ಟಾನ. ಅಂದ್ರೆ 2 ಮಂತ್ಸ್ ಕಂಪ್ಲೀಟ್ ಆಗುವಾಗ 3rd ಮಂತ್ ಸ್ಟಾರ್ಟ್ ಆಗಿತ್ತಲ್ಲ, ಒಟ್ಟು ಅಳಾಕತ್ತಿದ್ದಿಲ್ಲ ಅವ. ಸ್ನಾನ ಮಾಡುವಾಗ ಆರಾಮಾಗಿ ಸ್ನಾನ ಮಾಡ್ಕೋತಿದ್ದ. ಈಗೂ ಸ್ನಾನ ಹಾಕಿದ್ದೆ ಅಂದ್ರೆ ಆರಾಮಾಗಿ ಮಾಡ್ಕೋತಾನೆ, ಅಳಂಗಿಲ್ಲ. ಮುಂಜಾನೆಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಹಸ್ಬೆಂಡ್ ಅವ್ರಿಗೆ ಕೊಟ್ಟಿದ್ಮೇಲೆ ಅವರು ಕ್ಲಿನಿಕ್ಕಿಗೆ ಹೋಗ್ಬಿಟ್ರ. ಆಮೇಲೆ ನಾನು ಎಲ್ಲ ಮನೆ ಒಳಗೆಲ್ಲ ಮಾಡ್ಕೋಬೇಕು. ಇಲ್ಲಿ ಆದಿ ಬೇಬಿ ಸ್ನಾನ ಆಯ್ತು. ಈಗ ನೀವು ಯಾರಾದ್ರೆ ಮಾಮ್ಸ್ ಮನೆ ಒಳಗೆ ಒಬ್ಬರೇ ಎಲ್ಲ ಮ್ಯಾನೇಜ್ ಮಾಡ್ಕೋತಿದ್ರ, ಬೇಬಿಗೆ ಹೆಂಗೆ ಸ್ನಾನ ಮಾಡಿಸ್ತೀರಿ ಅದೆಲ್ಲ ಕಮೆಂಟ್ಸ್ನಾಗ ಹೇಳ್ರಿ. ನೋಡೋಣ, ನನಗೂ ಸ್ವಲ್ಪ ಐಡಿಯಾ ಸಿಗ್ತೈತಿ. ಇಲ್ಲಿಂದ ನನ್ನಿಂದ ನಿಮಗೆ ಸ್ವಲ್ಪ ಐಡಿಯಾ ಸಿಕ್ತಂದ್ರೆ ಅದನ್ನು ಕಮೆಂಟ್ ಮಾಡಿರಿ, ನನಗೆ ಹೇಳ್ರಿ ಹೆಂಗೆ ಅನ್ಸುತ್ತಂತ. ಆದಿ ರಾಜಾಗೆ ಚೆಂದಾಗಿ ಒರೆಸಿ ಅವನಿಗೆ ಡ್ರೈ ಮಾಡಿದ್ಮೇಲೆ ಬಾಡಿ ಲೋಷನ್ ಕ್ರೀಮ್ ಅದು ಹಚ್ಚಿ ಅವನಿಗೆ ರೆಡಿ ಮಾಡಿದ್ದೆ. ಹಾಯ್ ಎವ್ರಿಬಡಿ, ನನ್ನ ಹೆಸರು ಆದಿ. ಆದಿ ಹಾಯ್ ಹೇಳು, ವೆಲ್ಕಮ್ ಟು ದ ವರ್ಲ್ಡ್. ಆಮೇಲೆ ಆದಿ ರಾಜ ಕರ್ಕೊಂಡೋಗಿ ಅವ್ನ ಅಕ್ಕನ ಕಡೆ ಬಿಟ್ಟೆ. ನನಗೇನು ಕೆಲಸ ಮಾಡೋದಿದ್ರೆ ಅವನಿಗೆ ರಾಕರ್ ಮೇಲೆ ಕುಡಿಸಿನ ಕೆಲಸ ಮಾಡ್ತೇನೆ ನಾನು. ಬಟ್ ಐ ವಿಲ್ ಬಿ ಕೀಪಿಂಗ್ ಆನ್ ಐ ಆನ್ ಹೆಮ್. ಈಗ ಕರ್ಕೊಂಡೋಗಿ ಕೈರಾಗೂ ಸ್ನಾನ ಮಾಡಿಸೋದಿತ್ತು. ಆಕಿಂದು ಸ್ನಾನ ಆಯ್ತು, ಇಲ್ಲಿ ನಂದನೂ ಸ್ನಾನ ಆಯ್ತು. ನಾನು ಫ್ರೆಶ್ ಅಪ್ ಹಾಕಿ ಮೊದಲು ದೇವ್ರ ಮನೆ ಇದ್ದಿದ್ದು ಅದನ್ನು ಪೂಜೆ ಮಾಡ್ಕೊಳ್ಳೋನು ಅಂತ ಹೋದೆ. ದೇವ್ರ ಮನೆ ಪೂಜೆ ಮಾಡಿಕೊಂಡೆ. ಅಲ್ಲಿ ನೈವೇದ್ಯ ಇಟ್ಟೆ, ಹಣ್ಣು ಎಲ್ಲ ಇಟ್ಟು ಆದಿ ಬೇಬಿಗೆ ಅಷ್ಟೊತ್ತು ತನಕ ನಿದ್ದೆ ಬಂತು. ಅದಕ್ಕೆ ಅವನಿಗೆ ಜೋಳ್ಗಿನಾಗ ಹಾಕಿ ಅವನಿಗೆ ಮಲಸಿದ್ದೆ. ಆಮೇಲೆ ನಾನು ನನ್ನ ಕಿಚನಿಗೆ ಬಂದು ನನ್ನ ನೈವೇದ್ಯದ ಎಲ್ಲ ರೆಡಿ ಮಾಡಿಕೊಂಡೆ. ಆಫ್ಟರ್ನೂನ್ ಲಂಚಿಂದು ಕೂಡ ರೆಡಿ ಮಾಡಿಕೊಂಡೆ. ಎಲ್ಲ ವರ್ಕ್ ಜೊತೆ ಆದಿನ ನೋಡಿಕೊಂಡು ನೈವೇದ್ಯ ರೆಡಿ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅನಿಸಿತ್ತು. ಆದರೆ ಪೂಜೆ ದಿನ ನೈವೇದ್ಯನ ನನ್ನದೇ ಕೈಯಿಂದ ನಾನೇ ಮಾಡೋದು, ದೇವಿಗೆ ಸಮರ್ಪಿಸೋದು, ಅದು ನನಗೆ ತುಂಬ ಸಂತೋಷ ಕೊಟ್ಟಿತ್ತು. ಕಡೆ ಕೈರಾ ಬೇಬಿ ಬಂದ್ಲು ಕಿಚನಿಗೆ. ಮತ್ತು ಆಕಿಗೂ ಪೂಜೆ ಮಾಡೀನಿ, ನೈವೇದ್ಯ ಇಟ್ಟೇನಿ. ಸ್ವಲ್ಪ ನಮಸ್ಕಾರ ಮಾಡು ದೇವ್ರಿಗೆ ಅಂತ ಅಂದೆ. ಆಕೆ ನಮಸ್ಕಾರ ಮಾಡಿ ಹೋದ್ಲು. ಮತ್ತು ಹೊರಗಡೆ ನಮ್ಮ ಬೆಳಗಾವಿ ಕಡೆ ನಮ್ಮ ಮಮ್ಮಿ ಮನೆ ಒಳಗೆ ಅಷ್ಟು ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಿಲ್ಲ. ಜಸ್ಟ್ ದೇವ್ರ ಮನೆ ಕಡೆ ಅಷ್ಟೇ ಪೂಜೆ ಮಾಡಿ ಮನೆ ಒಳಗೆ ನೈವೇದ್ಯ ಅಷ್ಟೇ ಮಾಡಿ ಹಾಕ್ತಿದ್ರು. ಬಟ್ ಇಲ್ಲಿ ಹುಬ್ಳಿಗೆ ಮೊದಲಾಗಿಂದ ನಾನು ನೋಡಿದ್ದೆ, ಅಬ್ಸರ್ವ್ ಮಾಡಿದ್ದೆ. ನನಗೂ ಭಾಳ ಇಷ್ಟ ಆಯ್ತು, ಹಿಂಗೆ ಅಲಂಕಾರ ಮಾಡ್ತಾ ದೇವಿಗೆ ಪೂಜೆ ಮಾಡ್ತಾರಂಥೇಳಿ. ಸೊ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೆ. ನನಗೆ ಅಥಾರಿಟಿ ತೊಗೊಂಡು ಡೆಕೋರೇಷನ್ ಮಾಡೋದು ಎಲ್ಲ ಭಾಳ ಇಷ್ಟ. ಈ ಕಡೆ ಸಣ್ಣ ಸಣ್ಣ ಸ್ಮಾಲ್ ಸೈಜಿಂದ 5 ನೈವೇದ್ಯಕ್ಕೆ ಚಪಾತಿ ಮಾಡ್ಕೊಂಡೆ ನಾನು. ಆದಿರಾಜ ಮಕ್ಕೊಂಡು ಎದ್ದಿದ್ದ. ಮತ್ತು ನನ್ನ ಜೋಡಿ ಕಿಚನ್ನಾಗ ಅದಾನ ನೋಡ್ರಿ. ನಂದಂಗೆ ಕಿಚನ್ನಾಗ ಇಲ್ಲಿ ಅಲ್ಲಿ ನೋಡ್ಕೊಂತ ನನ್ನ ಜೋಡಿ ಮಾತಾಡ್ಸ್ಕೊಂಡ್ ನಕ್ಕೊಂತ ಕುಂತಿರ್ತಾನೆ. ವೈ ಆರ್ ಯು ಕ್ರೈಂಗ್ ಆದಿ, ಯಾಕೆ ಅಳತಿ? ಹಾಯ್ ಹೇಳು, ಹಾಯ್ ಹಾಯ್ ಹೇಳು ಬೇಬಿ, ಸೇ ಹಾಯ್. ಸ್ವಲ್ಪ ಬ್ರೇಕ್ ತೊಗೊಂಡು ಆದಿಗೆ ಹೋಗಿ ಫೀಡ್ ಮಾಡ್ಕೊಂಡು ಬಂದೆ. ಮತ್ತು ಅವನಿಗೆ ರಾಕರ್ನಾಗ ಇಟ್ಕೊಂಡು ನಾನು ಅಲ್ಲೇ ಕಿಚನ್ನಾಗ ಕೆಲಸ ಮಾಡಿಕೊಂಡೆ. ಇಲ್ಲೇ ನಾ ಸ್ವಲ್ಪ ಹೂರ್ಣ ಮಿಕ್ಸ್ ಮಾಡಾಕತ್ತೀನಿ, ಹೋಳ್ಗೆ ಮಾಡ್ಕೊಳಕದು. ಜಾಸ್ತಿ ನೈವೇದ್ಯ ಅದು ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನಾನು ಒಬ್ಬಕ್ಕಿನಲ್ಲ. ನೋಡ್ರಿ, ನನಗಂತೂ ಅಷ್ಟು ಬಿಲೀಫ್ ಅದ, ನಮಗೆ ಎಷ್ಟು ಬೇಕು ಏನು ಬೇಕು ನಮ್ಮಿಂದ ಎಷ್ಟು ಆಗ್ತೈತಿ ನಾವು ಮನಸ್ಸಲ್ಲೇ ಪೂಜೆ ಮಾಡಿದ್ರೆ ಅದೇ ನಮಗೆ ಖುಷಿ ಕೊಡ್ತೈತೆ.
ಮತ್ತು ಆಮೇಲೆ ಆ ಮಾಡಿದ ನೈವೇದ್ಯ ಕೂಡ ನಾವೇ ತಿನ್ಬೇಕಲ್ಲ. ಯೂಶ್ವಲಿ ಪದ್ಧತಿ ಗಿದ್ದತಿ ಅಂತ ಭಾಳ ಮಾಡ್ತಾರೆ ಮಂದಿ, ಬಟ್ ನಂದು ಬಿಲೀಫಿಂದ ಅಷ್ಟ ನಾನು ನನ್ನ ಮನಸ್ಸಲ್ಲೇ ಮಾಡಾಕತ್ತೀನಿ. ನನಗೆ ಹೆಂಗೆ ಬರ್ತೈತಿ, ನನ್ನ ಮನಸ್ಸಲ್ಲೇ ಹೆಂಗೆ ನನಗೆ ಇಷ್ಟ ಆಗ್ತೈತಿ ನಾ ಮಾಡ್ತೀನಿ ಪೂಜೆ. ಸ್ಮಾಲ್ ಸೈಜಿಂದ 5 ಹೋಳಿಗೆ ಹಾಗೂ 5 ಕರ್ಜಿಕಾಯಿ ಮಾಡಿಕೊಂಡು ಮತ್ತೇನಾರೇ ಫ್ರಾನ್ಸ್ ಫ್ರೈ ಮಾಡ್ಕೊಳ್ಳೋನು ಅಂತ ಇಟ್ಕೊಂಡೆ. ನೋಡ್ರಿ, ಸಿಗ್ನಿಫಿಕೆನ್ಸ್ ಮೀನಿಂಗ್ ಆಫ್ ವರಮಹಾಲಕ್ಷ್ಮಿ ಅಂದರೆ ಏನು? ವರಹ ಮೀನ್ಸ್ ಇಟ್ಸ್ ಅ ಬೂನ್ ಆರ್ ಗ್ರಾಂಟಿಂಗ್ ವಿಶಸ್. ಸೊ ವರ್ಷಿಪಿಂಗ್ ವರಮಹಾಲಕ್ಷ್ಮಿ ಮೀನ್ಸ್ ರಿಸೀವಿಂಗ್ ಬೂನ್ಸ್ ಆರ್ ವೆಲ್ತ್, ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಫ್ರಮ್ ದ ಗಾಡೆಸ್. ಮತ್ತು ಮ್ಯಾರಿಡ್ ವುಮೆನ್ಸ್ ಅಂತೂ ನಾವು ಜಾಸ್ತಿ ಮಾಡ್ತೀವಿ, ಬಿಕಾಸ್ ನಮಗೆ ಟ್ರೆಡಿಷ್ನಲಿ ಇದು ಬಿಲೀಫ್ ಅದ. ಮ್ಯಾರಿಡ್ ವುಮೆನ್ ಟ್ರೆಡಿಷ್ನಲಿ ಪರ್ಫಾರ್ಮ್ ದಿಸ್ ಪೂಜಾ, ಯಾಕಂದ್ರೆ ಫಾರ್ ವೆಲ್ ಬೀಯಿಂಗ್ ಆ್ಯಂಡ್ ಲಾಂಗ್ ಲೈಫ್ ಆಫ್ ಆಲ್ ಫ್ಯಾಮಿಲಿ ಮೆಂಬರ್ಸ್, ಎಸ್ಪೆಷಲಿ ಹಸ್ಬೆಂಡ್ಸ್. ಅಷ್ಟು ಮೀರಿ ನಾ ಹೇಳಿದ್ದೆಲ್ಲ, ನನಗೆ ಈ ವರ್ಷದ ವರಮಹಾಲಕ್ಷ್ಮಿ ಭಾಳ ಸ್ಪೆಷಲ್ ಅದ. ಯಾಕಂದ್ರೆ ನನ್ನ ಲೈಫ್ನಾಗ ಇನ್ನೊಂದು ಮೆಂಬರ್ ಆ್ಯಡ್ ಆನ್ ಆಗ್ಯಾನ, ನನ್ನ ಆದಿ ಬೇಬಿ. ನಮ್ಮ ಹೋಮ್ ಮೇಕರ್ಸ್, ನಮ್ಮ ಮಹಿಳೆಯರಿಗೂ, ಮನಿ ಯಾರು ನಡೆಸ್ತಾರ ಅವರಿಗೂ ಲಕ್ಷ್ಮಿ ಅಂತಾರೆ ಗೊತ್ತು, ಗೃಹ ಲಕ್ಷ್ಮಿ ಅಂತಾರೆ, ಹೌದಿಲ್ಲ? ಸೊ ಇಲ್ಲಿ ನನ್ನ ನೈವೇದ್ಯದ ಪ್ರಿಪರೇಷನ್ ಆಯ್ತು. ಒಂದು ಕಡೆ ನಾನು ಸಣ್ಣ 5 ಹೋಳಿಗೆ ಮಾಡ್ಕೊಂಡೆ, ಮತ್ತು ಇನ್ನೊಂದು ಕಡೆ ಫ್ರಾನ್ಸ್ ಅದು ಎಲ್ಲ ಫ್ರೈ ಮಾಡ್ಕೊಂಡೆ, ಕರ್ಚಿಕಾಯಿನೂ ಮಾಡ್ಕೊಂಡೆ. ಸೊ ಈ ದಿವಸ ಫುಲ್ ಡೇ ವರ್ಕ್ ಆಯ್ತು, ಒಟ್ಟೆ ರೆಸ್ಟ್ ಇಲ್ಲ. ಬಟ್ ನಾನು ಖುಷಿಯಾಗಿ ಎಲ್ಲ ಕೆಲಸ ಮಾಡಿದ್ದೆ, ಯಾಕಂದ್ರೆ ಪೂಜೆ ದಿವಸ ಅಲ್ಲ. ಮಧ್ಯಾಹ್ನದ ಟೈಮ್ ನನ್ನ 2 ಮಕ್ಕಳು ಮಲ್ಕೊಂಡಿದ್ವು. ಕೈರಾಗಂತೂ ಆರಾಮ ಇದ್ದಿದ್ದಿಲ್ಲ. ಸೊ ಶಿ ವಾಸ್ ಟೇಕಿಂಗ್ ರೆಸ್ಟ್. ಮತ್ತು ಆದಿನೂ ಮಲ್ಕೊಂಡಿದ್ದ ಅಕ್ಕಿನ ಜೊತೆನ ರೂಮಲ್ಲಿ. ಅದಕ್ಕೆ ನಾನು ಟೈಮ್ ಯೂಟಿಲೈಸ್ ಮಾಡಿಕೊಂಡೆ ಮತ್ತು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೆ. ಡೆಕೋರೇಷನ್ ಮಾಡೋಕ್ಕೂ ನನ್ನ ಕಡೆ ಜಾಸ್ತಿ ಐಟಮ್ಸ್ ಇದ್ದಿಲ್ಲ, ಬಟ್ ಏನಿತ್ತು ಅದರಿಂದ ಮಾಡೀನಿ. ನೆಕ್ಸ್ಟ್ ಇಯರ್ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಸಮಥಿಂಗ್ ರಿಯಲಿ ಬೆಟರ್ ದೆನ್ ದಿಸ್. ಇಲ್ಲಿ ನಾನು ಸೀರೆ ಹಾಕಬೇಕಂತ ಹೇಳಿ 2 ಬ್ಲೌಸ್ ಪೀಸನ್ನು ರೆಡಿ ಮಾಡಕತ್ತೀನಿ, ಸೀರೆ ಪ್ಯಾಟರ್ನಲ್ಲಿ ಹಾಕಕ್ಕೆ. ಇದು ನಂಗೆ ಗೊತ್ತಿದ್ದಿಲ್ಲ. ಲಾಸ್ಟ್ ಇಯರ್ ತನಕ ಅಂತೂ ನಾನು ಜಸ್ಟ್ ಒಂದು ಬ್ಲೌಸ್ ಪೀಸ್ ಹಂಗೆ ಹಾಕ್ತಿದ್ದೆ ಮೇಲೆ, ತೆಂಗಿನಕಾಯಿ ಮೇಲೆ. ಬಟ್ ಈ ಸತಿ ನಾನು ವಿಡಿಯೋ ನೋಡಿ ಹೆಂಗೆ ಮಾಡೋದಂತ ಹಾಕಿ ಟ್ರೈ ಮಾಡಕತ್ತೀನಿ. ಆ್ಯಂಡ್ ಲಕ್ಕಿಲಿ ಇಟ್ ಕೇಮ್ ಔಟ್ ಟು ಬಿ ರಿಯಲಿ ವೆರಿ ಗುಡ್. ಮೊದಲು ಕೆಳಗಿನ ಪಾರ್ಟ್ ಸೀರೆ ಅದು ಹಾಕಿದ್ದೆ, ಆಮೇಲೆ ಎಲೆ ಇಟ್ಕೊಂಡು ಅದ್ರ ಮೇಲೆ ತೆಂಗಿನಕಾಯಿ ಇಟ್ಕೊಂಡೆ. ಈ ವರ್ಷ ತೆಂಗಿನಕಾಯಿ ಇಟ್ಕೊಂಡಿನಿ. ನೆಕ್ಸ್ಟ್ ಟೈಮ್ ಹೋಪ್ಫುಲಿ ನಾನು ದೇವಿ ಮುಖವಾಡ ತೊಗೊಂಡು ಬರ್ತೀನಿ. ನನಗೆ ಇದ್ರಕ್ಕಿಂತ ಚಂದ ಡೆಕೋರೇಟ್ ಮಾಡೋದದ. ಸೊ ನಾನು ಪ್ಲ್ಯಾನ್ ಮಾಡ್ತೀನಿ. ಹಾಗೆ ಜ್ಯುವೆಲ್ರಿ ಅದು ಎಲ್ಲ ಹಾಕಿದ್ದೆ. ಸೊ ಈ ಕಡೆ ನನ್ನ ಡೆಕೋರೇಷನ್ನು ಎಲ್ಲ ಮುಗೀತು. ಆದಿ ಬೇಬಿ ಎದ್ದು ಬಿಟ್ಟ, ಅವನಿಗೆ ಎತ್ಕೊಂಡು ಸ್ವಲ್ಪ ದೀಪ ಹಚ್ಚೋದು, ಬತ್ತಿ ಎಲ್ಲ ಮಾಡೋದಿತ್ತು, ಮಾಡಿಕೊಂಡೆ. ಈಗ ನೈವೇದ್ಯದ ಎಲ್ಲ ರೆಡಿ ಮಾಡಿಕೊಂಡೆ. ಹಣ್ಣುಗಳು ಒಂದು ಪ್ಲೇಟ್ನಾಗ ಹಾಕ್ಕೊಂಡೆ, ಆಮೇಲೆ ನೈವೇದ್ಯದ ಪ್ಲೇಟ್ ಕೂಡ ರೆಡಿ ಮಾಡಿಕೊಂಡೆ. ಇದು ನೋಡ್ರಿ ನನ್ನ ನೈವೇದ್ಯದ ಪ್ಲೇಟ್. ನಾನು ಈ ಸತಿ ಮನೆ ಒಳಗೆ ಮೋತಿಚೂರ್ಕೆ ಲಡ್ಡುನೂ ಟ್ರೈ ಮಾಡಿದ್ದೆ. ಅದು ಎಷ್ಟು ಮಸ್ತ್ ಆಗಿತ್ತು, ಭಾಳ ಟೇಸ್ಟಿ ಆಗಿತ್ತು. ಪಂಚಾರತಿ ಎಲ್ಲ ರೆಡಿ ಮಾಡಿಕೊಂಡೆ, ಹೋಗಿ ದೇವಿ ಸಮೀಪದಲ್ಲಿ ಅಲ್ಲಿ ಎಲ್ಲ ಇಟ್ಟಿದ್ದೆ. ಇದು ಎಲ್ಲ ಆಯಿತು. ಈಗ ರೆಡಿ ಆಗೋದಿತ್ತು. ಸೊ ಈ ಸಲ ನನ್ನ ಪೂಜೆಗೆ ನನ್ನ ಮ್ಯಾರೇಜ್ ರಿಸೆಪ್ಷನ್ ಸ್ಯಾರಿ ಹಾಕ್ಕೊಂಡೆ. ಇದು ನೋಡ್ರಿ ನನ್ನ ಸ್ಯಾರಿ. ಹಾಗೂ ಕೈರಾ ಕೂಡ ರೆಡಿ ಆದ್ಲು. ಅಕ್ಕಿ ಫಸ್ಟ್ ಕ್ರೈಯಿಂದ ತಂದಿರೋದು ಸೀರೆ ಹಾಕ್ಕೊಂಡ್ಲ. ಅಕ್ಕಿಗೂ ಸೀರೆ ಹಾಕೊಳ್ಳೋದು ಭಾಳ ಹುಚ್ಚದ. ಸೊ ನಾವಿಬ್ಬರು ಸೇಮ ಹಾಕೊಳ್ಳೋನು, ಮಮ್ಮ ನಾನು ಸೀರೆನ ಹಾಕೋತೀನಿ ಅಂತ ಹಾಕ್ಕೊಂಡ್ಲ. ನಿಮ್ಗೆ ಫಸ್ಟ್ ಕ್ರೈಯಿಂದ ಅರ್ವಿ ನಿಮ್ಮ ಬೇಬೀಸಿಗೆ ಸೆಲೆಕ್ಟ್ ಮಾಡೋದಿತ್ತು, ಬಾಯ್ ಮಾಡೋದಿತ್ತು ಅಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಫನ್ ಹಾಕ್ತಿರ್ತೀನಿ ಕೂಪನ್ ಕೋಡ್ಸ್, ನೀವು ನೋಡ್ತಿರ್ರಿ. ಹಾಗೂ ನೀವು ಕೂಪನ್ ಕೋಡ್ ಯೂಸ್ ಮಾಡಿ ಬಾಯ್ ಮಾಡಿದರೆ ನಿಮಗೆ 50% ಆಫ್ ಪ್ರೈಸಲ್ಲಿ ಸಿಗ್ತಾವೆ ಬೇಬಿ ಕಿಡ್ಸ್ ಔಟ್ಫಿಟ್ಸ್. ಸೊ ಪೂಜೆದು ಎಲ್ಲ ತಯಾರಿ ಆಯಿತು. ನಾನು ರೆಡಿ ಆದೆ, ಕೈರಾನು ರೆಡಿ ಆದ್ಲು. ನಾವಿಬ್ಬರು ಸೇರಿ ಪೂಜೆ ಮಾಡ್ಕೊಂಡ್ವಿ, ಆರತಿ ಎಲ್ಲ ಹೇಳಿದ್ವಿ. ಆ ಕಡೆ ನಿಮಗೆ ಶ್ಯಾಡೋ ಕಾಣಿಸ್ತಿರ್ಬೋದು. ಆದಿ ಬೇಬಿ ಜೋಳಗಿನಾಗ ಮಕ್ಕೊಳತಾನು, ಅವ್ರ ಪಪ್ಪಾನ ಅದಾರಲ್ಲೇ. ನಾನು ಯೂಶ್ವಲಿ ಲಾಂಗ್ ಫಾರ್ಮ್ ವೀಡಿಯೋಸ್ ಅಷ್ಟು ಹಾಕೋದಿಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ ನನಗೆ ಯೂಟ್ಯೂಬಲ್ಲಿ. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ನನಗೂ ಸಬ್ಸ್ಕ್ರೈಬರ್ಸ್ ಸಿಗ್ಬೋದು ಅಂತ ಆಸೆ ಇಟ್ಕೊಂಡು ಏನೋ ಒಂದು ಹೋಪ್ಸ್ಲೆ ಮಾಡಾಕತ್ತೀನಿ. ನೀವೆಲ್ಲರೂ ನೋಡಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಹಾಗೂ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆರತಿ ಮಾಡಾಕತ್ತೀವಿ ನಾವಿಲ್ಲಿ. ನಾನು ಹಾಡಾಕತ್ತೀನಿ. ಕೈರಾ ಬೇಬಿಗೆ ಹಾಡಂದ್ರೆ ಭಾಳ ಇಷ್ಟ. ನೋಡ್ರಿ ಎಷ್ಟು ಎಂಜಾಯ್ ಮಾಡಾಕತ್ತಾಳು. ಅಕ್ಕಿಗೂ ಹಾಡಕ್ಕೆ ಬರ್ತೈತಿ. ಸೊ ಅಕ್ಕಿನೂ ಕೂಡ ಹಾಡತಾಳು. ಅಮ್ಮ ಮಗಳು ಸೇರಿ ಇಬ್ಬರು ಪೂಜೆ ಮುಗಿಸ್ಕೊಂಡ್ವಿ, ಆರತಿ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಸಂಜೆಗೆ ಮುತ್ತೈದೀರಿಗೆ ಕರೆಸಿ ಉಡಿ ಕೂಡ ತುಂಬಿದ್ವಿ ನಾವು. ಅದು ನಾನು ನನ್ನ ಮ್ಯಾರೇಜ್ ಸೀರೆ ಹಾಕ್ಕೊಂಡು ಪೂಜೆ ಮಾಡತ್ತೀನಲ್ಲ, ನನಗೆ ಆ ಪೂಜೆ ಮಾಡುವಾಗ ಭಾಳ ಸ್ಪೆಷಲ್ ಫೀಲಿಂಗ್ ಬಂತು. ಯಾಕಂದ್ರೆ ಬಿಕಾಸ್ ಅದು ನನ್ನ ಲೈಫಿಂದ ಒಂದು ಬ್ಯೂಟಿಫುಲ್ ಮೆಮೊರಿ ಜೊತೆ ಕನೆಕ್ಟ್ ಆಗ್ತೈತಲ್ಲ. ಒಂದು ಕಡೆ ಮುತ್ತೈದರು ನನ್ನ ಮನೆಗೆ ಬಂದರು, ನಾನು ಉಡಿ ತುಂಬಿದ್ದೆ. ನಾನು ಅವ್ರ ಮನೆಗೆ ಹೋಗಿದ್ದೆ. ಮತ್ತು ನಮ್ಮ ಬೇರೆ ಅತ್ತಿಯರು ಎಲ್ಲರೂ ಕರೆದಿದ್ರು, ಅವ್ರ ಮನೆಗೂ ಹೋಗಿ ಬಂದೆ. ಸೊ ಈಗ ನೋಡ್ರಿ
ನಮ್ಮ ವರಮಹಾಲಕ್ಷ್ಮೀ ದೇವಿ ಪೂಜೆ ಹೀಗೆಲ್ಲ ಆಗಿತ್ತು, ಹೀಗೆಲ್ಲ ಅಲಂಕಾರ ಮಾಡಿದ್ದೆ, ಇಷ್ಟೆಲ್ಲ ನೈವೇದ್ಯ ಮಾಡಿದ್ದೆ. ಒಟ್ಟಿನಲ್ಲಿ ಆ ದಿವ್ಸ ಪೂರ ಖುಷಿಯಾಗಿ ಹೋಯಿತು. ಭಾಳ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನಿಸಿತ್ತು. ಪೂಜೆ ಭಾಳ ಚಲೋ ಆಯ್ತು. ವರಮಹಾಲಕ್ಷ್ಮೀ ದೇವಿ ನನ್ನ ಮನೆಗೆ ಆರೋಗ್ಯ, ಸಂಪತ್ತು, ಸಂತೋಷ, ಖುಷಿ ಎಲ್ಲನೂ ತರಲಿ ಅಂತ ನಾನು ದೇವಿಗೆ ಬೇಡ್ಕೊಂಡೆ. ಹಾಗೂ ಕೆಲವೊಂದು ಫೋಟೋಸ್ ಕೂಡ ತಕ್ಕೊಂಡ್ವಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.